ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಭಾರಿ ಚರ್ಚೆಯಲ್ಲಿರುವ ಒಂದು ವಿಚಾರ ಏನಪ್ಪಾ ಅಂದ್ರೆ ಮೊಟ್ಟೆ. ಅದರಲ್ಲೂ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋ ಚರ್ಚೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ? ನಿಜವಾಗ್ಲೂ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಈ ಚರ್ಚೆ ಆರಂಭವಾದದ್ದು ಹೇಗೆ? ಮಕ್ಕಳು, ಜನಸಾಮಾನ್ಯರು ಅಂತ ತಿಂತಿದ್ದ ಮೊಟ್ಟೆ ಇನ್ನು ತಿನ್ನೋದಕ್ಕೆ ಯೋಗ್ಯ ಅಲ್ವಾ? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಮೊಟ್ಟೆಯ ಚರ್ಚೆ ಆರಂಭಗೊಂಡದ್ದು ಒಬ್ಬ ಯೂಟ್ಯೂಬರ್ ಟ್ರಸ್ಟಿಫೈಡ್ ಅಂತ ಹೇಳಿ ಆ ಯೂಟ್ಯೂಬ್ ನ ಹೆಸರು. ಅದರಲ್ಲಿ ಒಬ್ಬ ಇದೇ ತರ ಬೇರೆ ಬೇರೆ ಆಹಾರ ಪದಾರ್ಥಗಳ ಲ್ಯಾಬ್ ಟೆಸ್ಟ್ ಮಾಡಿ ರಿವ್ಯೂ ಕೊಡ್ತಾ ಇದ್ದ. ಅದರಲ್ಲಿ 2 ವಾರಗಳ ಹಿಂದೆ ಒಂದು ಮೊಟ್ಟೆಯನ್ನ ಲ್ಯಾಬ್ ಟೆಸ್ಟ್ ಮಾಡ್ತಾರೆ. ಆ ಮೊಟ್ಟೆಯಲ್ಲಿ ಮಾನವ ದೇಹಕ್ಕೆ ಹಾನಿ ಉಂಟು ಮಾಡುವ ಒಂದು ಅಂಶ ಹಾಗೂ ಅದು ಕ್ಯಾನ್ಸರ್ಗೆ ಕೂಡ ಕಾರಣವಾಗಬಹುದು ಅನ್ನುವಂತ ಒಂದು ಕೆಮಿಕಲ್ ಅದರಲ್ಲಿ ಪತ್ತೆ ಆಗುತ್ತೆ. ಅಂದ್ರೆ ಈ ಕೋಳಿ ಮರಿಗಳಿಗೆಲ್ಲ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡ್ತಾರೆ. ಆ ಟೈಮಲ್ಲಿ ಅವ್ರು ಯೂಸ್ ಮಾಡಿದಂತ ಆ ಡ್ರಗ್ ಏನಿದೆ, ಮೆಡಿಸಿನ್ಸ್ ಏನಿದೆ, ಅದು ಮನುಷ್ಯನ ದೇಹಕ್ಕೆ ಹಾನಿ ಉಂಟು ಮಾಡ್ತದೆ. ಅದರಿಂದ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆ. ಸೊ ಆ ಒಂದು ಕೆಮಿಕಲ್ ಅಂಶ ಆ ಒಂದು ಮೊಟ್ಟೆಯಲ್ಲಿ ಇದೆ ಅನ್ನೋದು ಪತ್ತೆ ಆಯ್ತು. ಹಾಗಾದ್ರೆ ಎಲ್ಲಾ ಮೊಟ್ಟೆಯಲ್ಲೂ ಅದು ಇದೆ ಅಂತ ಕೇಳಿದ್ರೆ ನೋ. ಅವನು ಟೆಸ್ಟ್ ಮಾಡಿದ್ದು ಪರ್ಟಿಕ್ಯುಲರ್ ಆಗಿ ಇಗೋಸ್ ಅನ್ನುವ ಕಂಪನಿಯ ಮೊಟ್ಟೆಯನ್ನ. ಆ ಕಂಪನಿಯ ಮೊಟ್ಟೆಗಳು ಹೆಚ್ಚಾಗಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಹೆಚ್ಚಾಗಿ ಸಪ್ಲೈ ಆಗ್ತಾ ಇರೋದ್ರಿಂದ ಈ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. एगोस जो मोस्टली स्टेट्स में एक नोन ब्रांड है, तो हमने डिसीजन लिया कि इस ब्रांड के एग्स की हम ब्लाइंड टेस्टिंग कराते हैं. अभी सबसे फाइनल लेवल में हमने 2 ऐसे बैंड ड्रग की टेस्टिंग कराई जो कि इलीगली सबसे ज़्यादा पॉपुलर हैं हेन्स को देने के लिए, यानी कि पोल्ट्री बिजनेस में इलीगली इनका सबसे ज़्यादा इस्तेमाल किया जाता है. इन दोनों ड्रग्स का नाम है नाइट्रोफ्यूरैन, नाइट्रोइमिडाजोल. ड्रग्स का रेसिड्यूज अगर लॉन्ग टर्म तक ह्यूमन बॉडी में जाता रहे तो ये उनके डीएनए को डैमेज कर सकता है, उनके रिप्रोडक्टिव और इम्यून सिस्टम को हार्म कर सकता है, यहाँ तक कि कैंसर जैसी खतरनाक बीमारी ही पैदा कर सकता है. इस एग में नाइट्रोफ्यूरॉन ड्रग का मेटाबोलाइट AOZ पाया गया है, जो आप लोगों को हमारी स्क्रीन पर दिख रहा है, और अच्छी खासी मात्रा में पाया गया है. ಇದಾದ ನಂತರ ಅವನು ಮತ್ತೊಂದು ವಿಡಿಯೋ ಕೂಡ ಮಾಡಿದ್ದಾನೆ. ಅದರಲ್ಲಿ ಅವನು ಎಲ್ಲಾ ಮೊಟ್ಟೆಗಳಲ್ಲಿ ಈ ತರ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಆ ತರ ಯಾವ ಡೌಟು ಬೇಡ, ಮೊಟ್ಟೆಗಳನ್ನ ತಿನ್ಬಹುದು, ಎಲ್ಲಾ ಕಂಪನಿಯ ಮೊಟ್ಟೆಗಳನ್ನ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಆ ತರ ಡೌಟ್ ಇದ್ರೆ ನಾನು ನೆಕ್ಸ್ಟ್ ಟೈಮ್ ರ್ಯಾಂಡಮ್ ಆಗಿ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಮೊಟ್ಟೆಗಳನ್ನ ತೆಗೆದು ಅದನ್ನ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತೀನಿ. ಸೊ ನಾನೀಗ ಟೆಸ್ಟ್ ಮಾಡಿರುವಂತದ್ದು ಈ ಒಂದು ಕಂಪನಿಯ ಈ ಮೊಟ್ಟೆ ಮಾತ್ರ, ಇದರಲ್ಲಿ ಒಂದು ಸ್ವಲ್ಪ ಈ ತರದ ಒಂದು ಅಂಶ ಇದೆ ಅಂತ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಆ ತರ ಈ ತರ ಅಂತ ಹೇಳಿ ಒಂದು ಕ್ಲಾರಿಫೈಡ್ ಒಂದು ವಿಡಿಯೋನ ನೆಕ್ಸ್ಟ್ ಮಾಡ್ತಾನೆ ಅವನು. ಬಟ್ ಅನ್ಫಾರ್ಚುನೇಟ್ಲಿ ಅದು ಈ ಪ್ರೀವಿಯಸ್ ನ ವಿಡಿಯೋದಷ್ಟು वायरल आगोदे ಇಲ್ಲ. अभी रिसेंटली हमने एक ब्रांड के एग की ब्लाइंड टेस्टिंग की थी, जिसमें एक बैंड एंटीबायोटिक ड्रग का मेटाबोलाइट मिला, और उसके बाद बहुत से लोगों ने एग कैटेगरी को ही ब्लेम करना स्टार्ट कर दिया. कुछ लोगों ने तो वेज वर्सेस नॉन वेज की वॉर शुरू कर दी है कि सिर्फ एक ब्रांड के प्रोडक्ट के बेसिस पे आप पूरी कैटेगरी को ब्लेम मत करिए, पूरी एग कैटेगरी को ब्लेम मत करिए, उस पे फियर मॉन्गरिंग आप क्रिएट मत करिए. ये मेरी आप लोगों से हम्बल रिक्वेस्ट है. ಇತ್ತೀಚೆಗೆ ಸದನದಲ್ಲೂ ಇದರ ಬಗ್ಗೆ ಚರ್ಚೆ ಆಗಿ ಆರೋಗ್ಯ ಸಚಿವರು ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟರು. 2 ದಿನಗಳಿಂದ ಮೊಟ್ಟೆದ ಒಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನು ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದೊಂದು ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆ್ಯಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದರೆ ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಆಯ್ತಾ? ಒಟ್ಟಾರೆಯಾಗಿ ಈ ಯೂಟ್ಯೂಬರ್ನ ಈ ಒಂದು ವಿಡಿಯೋ, ಈ ಒಂದು ರಿಸರ್ಚ್ ಓರಿಯೆಂಟೆಡ್ ವಿಡಿಯೋ ದೇಶದಲ್ಲಿ ಸಂಚಲನ ಸೃಷ್ಟಿಸುವುದಂತೂ ಸುಳ್ಳಲ್ಲ. ಹಾಗಂತ ನಾವು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮೊಟ್ಟೆಯನ್ನ ತಿನ್ನೋದನ್ನೇ ನಿಲ್ಲಿಸಬೇಕಾಗಿಲ್ಲ.
ಆದ್ರೆ ತುಂಬಾ ಲೈಟ್ ಆಗಿ ತೆಗೊಳ್ಳುವಾಗೂ ಇಲ್ಲ. ಅವನು ಹೇಳಿರುವಂತ ಇಗೋಸ್ ಬ್ರ್ಯಾಂಡ್ ನ ಮೊಟ್ಟೆ ಏನಿದೆ ಅದು ಅವಾಯ್ಡ್ ಮಾಡಿ. ಅಂದ್ರೆ ಅದರಲ್ಲೂ ಇದು ಹೆಚ್ಚಾಗಿ ದೆಹಲಿ, ಬೆಂಗಳೂರು, ಬಾಂಬೆ, ಹೈದರಾಬಾದ್, ಪುಣೆ, ಚೆನ್ನೈ, ಜೈಪುರ್, ಚಂಡೀಗಢ್, ಲಕ್ನೋ, ಇಂದೋರ್ನಂತಹ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸಪ್ಲೈ ಇರೋದ್ರಿಂದ ಅಲ್ಲಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸಂಬಂಧಿಕರಿದ್ರೆ ಅವರಿಗೆ ಇನ್ಫಾರ್ಮೇಶನ್ ಶೇರ್ ಮಾಡಿ. ಆದಷ್ಟು ಅಂದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳೋದ್ರಿಂದ ಈ ಕಂಪನಿಯ ಮೊಟ್ಟೆಯಲ್ಲಿ ಈ ತರದೊಂದು ಕೆಮಿಕಲ್ ಇದೆ ಅಂತೇಳಿ ಅದನ್ನ ಅವಾಯ್ಡ್ ಮಾಡಿದ್ರೆ ಆ ಕಂಪನಿಯವರು ಕೂಡ ಗೊತ್ತಾಗುತ್ತೆ ಯಾಕೋ ಒಂಥರ ಡಿಮಾಂಡ್ ರಿಡ್ಯೂಸ್ ಆಗ್ತದೆ, ನಾವು ಸರಿ ಮಾಡಬೇಕು ಅಂತೇಳಿ. ಇನ್ನೊಂದು ಅಚ್ಚರಿಯ ಸಂಗತಿಯನ್ನ ಆ ಯೂಟ್ಯೂಬರ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದೇನಪ್ಪಾ ಅಂದ್ರೆ ನಮ್ಮ ದೇಶ ಬಿಟ್ಟು ಉಳಿದ ಎಲ್ಲಾ ದೇಶಗಳಲ್ಲಿ ಈ ತರಹದ ಯಾವುದಾದ್ರೂ ಒಂದು ಡ್ರಗ್ ಅಥವಾ ಕೆಮಿಕಲ್ ಐಟಮ್ ಯಾವುದೇ ಫುಡ್ ಐಟಮ್ ಅಲ್ಲಿ ಕಂಡು ಬಂದ್ರು ಅದು ಝೀರೋ ಟಾಲರೆನ್ಸ್ ಆಕ್ಟ್ ಆಗುತ್ತೆ ಮತ್ತು ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ. ಕಂಪ್ಲೀಟ್ ಆಗಿ, ಈವನ್ ಅಲ್ಲಿ ಯಾವುದೇ ರೀತಿಯಿಂದ ಎಕ್ಸ್ಕ್ಯೂಸ್ ಇಲ್ಲ. ಆದ್ರೆ ನಮ್ಮ ದೇಶದ FSSAI ಏನಿದೆ ಅಂದ್ರೆ ಫುಡ್ ಅನ್ನ ಕಂಟ್ರೋಲ್ ಮಾಡುವಂತ, ಫುಡ್ ಐಟಮ್ ಬಗ್ಗೆ ಒಂದು ಅವೇರ್ನೆಸ್ ಇರುವಂತ ಒಂದು ನಮ್ಮ ಒಂದು ಅಥಾರಿಟಿ ಏನಿದೆ, ಜನರನ್ನ ಕಾಪಾಡಬೇಕಾದಂತ FSSAI ಏನಿದೆ, ಇದರ ರೂಲ್ ಪ್ರಕಾರ ಈ ರೀತಿಯ ಕೆಮಿಕಲ್ ಅಥವಾ ಈ ರೀತಿಯ ಒಂದು ಡ್ರಗ್ ಐಟಮ್ 0.73 ಗ್ರಾಮ್ ಪರ್ ಕೆಜಿ ವರೆಗೆ ಇದ್ರೆ, ಅಂದ್ರೆ ಪರ್ ಕೆಜಿಯಲ್ಲಿ 0.73 ವರೆಗೆ ಅಂದ್ರೆ ಮಿಲಿಗ್ರಾಮ್ ಇದ್ರೂ ಕೂಡ ಅದು ಎಲ್ಲವಂತೆ. ಅಂದ್ರೆ ಅದೇನು ಬ್ಯಾನ್ ಆಗುವಂತ ಏನ್ ಚಾನ್ಸಸ್ ಇಲ್ಲ ಅಂತ. ಅಂದ್ರೆ ಬೇರೆ ದೇಶದಲ್ಲಿ ಇದು 0.000 ಮಿಲಿಗ್ರಾಮ್ ಇದ್ರೂ ಅದು ಬ್ಯಾನ್. ಆದ್ರೆ ನಮ್ಮ ದೇಶದಲ್ಲಿ ಅದಕ್ಕೆ ಸಪೋರ್ಟ್ ಮಾಡೋದಕ್ಕಂತಲೇ ಒಂದು ಅಥಾರಿಟಿ ಇದೆ. ಅಂದ್ರೆ ಇದನ್ನ ಅವನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾನೆ. ಸೊ ಇದರಿಂದ ನಾವು ಎಚ್ಚರಗೊಳ್ಬೇಕೇನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ದುಡ್ಡು ಕೊಟ್ರೆ ಯಾವ ರೂಲ್ಸ್ ಅನ್ನು ಬೇಕಾದ್ರೂ ಅಲ್ಲಿ ಚೇಂಜ್ ಮಾಡ್ತಾರೆ. ಆ ರೀತಿಯ ಒಂದು ಸಿಸ್ಟಮ್ ಇದೆ ನಮ್ಮ ದೇಶದಲ್ಲಿ. ಹಾಗಾದ್ರೆ ಬದಲಾಗಬೇಕಾದವರು ಇಲ್ಲಿ ಕಂಪನಿ ಅಲ್ಲ, ನಮ್ಮ ದೇಶದ ಅಥಾರಿಟಿ, ನಮ್ಮ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಮೊದಲೆಲ್ಲ ಈ ತರದ ಡ್ರಗ್ ಅನ್ನ ಅಥವಾ ಈ ತರದ ಕೆಮಿಕಲ್ ಅನ್ನ ಕಂಪನಿಗಳು ಯೂಸ್ ಮಾಡ್ತಾ ಇದ್ರೆ ಅದನ್ನ ಪತ್ತೆ ಹಚ್ಚಕ್ ಆಗ್ತಾ ಇಲ್ಲ ಲ್ಯಾಬ್ಗಳಲ್ಲೆಲ್ಲ, ಕಾರಣ ಅಷ್ಟು ಟೆಕ್ನಾಲಜಿ ಮುಂದುವರೆದಿರ್ಲಿಲ್ಲ ನಮ್ಮ ದೇಶದಲ್ಲಿ. ಬಟ್ ಈಗ ಎಲ್ಲವೂ ಕೂಡ ಪಾಸಿಬಲ್. ಹಾಗಾಗಿ ಇನ್ನಾದ್ರೂ ನಮ್ಮ ದೇಶದ ಒಂದು ಈ ಅಥಾರಿಟಿಗಳು, ನಮ್ಮ ಸರ್ಕಾರಗಳು ಎಚ್ಚೆತ್ತು ಇದರ ಬಗ್ಗೆ ಕಠಿಣ ಕ್ರಮ ವಹಿಸಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಬಡವರ ಜೀವ ಇವತ್ತು ಸಾಯ್ತಾ ಇರೋದು. ಯಾಕಂತ ಹೇಳಿದ್ರೆ ದುಡ್ಡಿದ್ದವರು ಕ್ವಾಲಿಟಿ ಪ್ರಾಡಕ್ಟ್ ಅನ್ನ, ಸೋ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಅವರ ಜೀವವನ್ನು ರಕ್ಷಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಸಾಯ್ತಾ ಇರೋದು ಬಡವರ ಮಕ್ಕಳು. ಇದ್ರ ಬಗ್ಗೆ ಕಠಿಣ ಕ್ರಮವನ್ನ ನಮ್ಮ ಸರ್ಕಾರ ತೆಗೆದುಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಆಗ್ತಾ ಇರುವಂತ ಅಕ್ರಮ, ಈ ತರದ ಅನಾಚಾರ ಒಂದಲ್ಲ ಎರಡಲ್ಲ ಸಾವಿರ ಇದೆ. ಬಟ್ ಇದರ ಬಗ್ಗೆ ಯಾರೂ ಗಮನ ಹರಿಸ್ತಾನೆ ಇಲ್ಲ. ಇವತ್ತೊಂದು ಯೂಟ್ಯೂಬರ್ನ ಈ ಒಂದು ವಿಡಿಯೋ ಇಷ್ಟು ಸಂಚಲನ ಸೃಷ್ಟಿಸಿದೆ ಅಂದ್ರೆ ಇದರ ಹಿಂದಿರುವಂತ ಕೈಗಳೆಷ್ಟಿದೆ ನೀವೇ ಗಮನಿಸಿ. ಯಾಕಂತ ಹೇಳಿದ್ರೆ ಇವತ್ತು ದೊಡ್ಡ ದೊಡ್ಡ ಮೀಡಿಯಾಗಳು ಇದರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ. ಬಟ್ ಈ ತರದ ಯೂಟ್ಯೂಬರ್ ಪ್ರಶ್ನೆ ಮಾಡಿದಾನೆ ಅಂದ್ರೆ ಅದ್ರ ಹಿಂದಿರುವಂತ ಸತ್ಯ ತುಂಬಾನೇ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ಅವನು ತುಂಬಾ ಇಲಾಬ್ರೇಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಅವನಿಗೂ ಒಂದು ಜೀವದ ಭಯ ಇದ್ದಿರ್ಬೋದು. ಯಾಕಂದ್ರೆ ಇಷ್ಟು ದೊಡ್ಡ ಕಂಪನಿಯ ಬಗ್ಗೆ ಒಂದು ಡೈರೆಕ್ಟ್ ಒಂದು ಕಮೆಂಟ್ ಮಾಡೋದಂದ್ರೆ ಅದರ ಬಗ್ಗೆ ಅವನಿಗೂ ಕೂಡ ಒಂದು ಭಯ ಇದ್ದೇ ಇರುತ್ತೆ. ಬಟ್ ನಮ್ಮೆಲ್ಲರ ವಾಯ್ಸ್ ಒಟ್ಟಾದ್ರೆ ಇದನ್ನ ನಾವು ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ. ಇವತ್ತು ಇತ್ತೀಚೆಗೆ ಸದನದಲ್ಲೂ ಕೂಡ ಚರ್ಚೆ ಆಯ್ತು ಅಂತ ಹೇಳಿದ್ದೇನೆ. ಈ ತರ ಚರ್ಚೆ ಆಗ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರದ ಒಂದು ಏನು ಅಧಿಕಾರಿಗಳಿಗಾಗಿರ್ಬೋದು, ನಮ್ಮ ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇಲ್ಲ ಅಂತ ಹೇಳಿದ್ರೆ ವೆರಿ ಸ್ಯಾಡ್. ಈ ತರದ ಕೆಮಿಕಲ್ ಅಥವಾ ಈ ತರದ ಡ್ರಗ್ ಬಳಕೆ ದುಡ್ಡು ಮಾಡೋದಕ್ಕೋಸ್ಕರ ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ತಪ್ಪಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದಿಷ್ಟು ಮೊಟ್ಟೆ ಬಗ್ಗೆ ಮಾಹಿತಿ. ಸೊ ಹಾಗಾಗಿ ನಾವು ತಿನ್ನುವಂತ ಮೊಟ್ಟೆಯಲ್ಲಿ ಎಲ್ಲಾ ಮೊಟ್ಟೆಯಲ್ಲಿ ಈ ತರದ ಕೆಮಿಕಲ್ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಈ ತರದ ಕಂಪನಿ ಮೊಟ್ಟೆಗಳಲ್ಲಿ ಈ ತರದೊಂದು ಅಂಶ ಇದೆ ಅಂತ ಹೇಳಿದಾನೆ ಅವನು. ಈಗೋಸ್ ಕಂಪನಿಯ ಮೊಟ್ಟೆ ಅವನು ಟೆಸ್ಟ್ ಮಾಡಿರೋದ್ರಿಂದ ಈ ತರದ ಅಂಶ ಇದೆ ಅಂತ ಹೇಳಿದಾನೆ. ಸೊ ಹಾಗಾಗಿ ತುಂಬಾ ವರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಈ ಮೊಟ್ಟೆ ಚರ್ಚೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.